ರಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ. ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಅತ್ಯವಶ್ಯಕ. ನ್ಯಾಯಾಧೀಶ್ ಎಚ್.ಎನ್. ಸಾತ್ವಿಕ್. ಸೆಪ್ಟೆಂಬರ್ 14ಕ್ಕೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ. 30 ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ರೇಖಾ ಬಡಿಗೇರ್. ಸರ್ಕಾರಿ ಪಾಲಿಟೆಕ್ನಿಕ್ ಹಳೆ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಕಾರ್ಯಕ್ರಮ. ಚಂದ್ರಶೇಖರ್ ದೇಸಾಯಿ. ಸೆಪ್ಟೆಂಬರ್ 13ರಂದು ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಮೊಹಮ್ಮದ್ ಅಬ್ದುಲ್ ಹೈಫಿರೋಜ್. ಸೈಬರ್ ಅಪರಾಧ ತಡೆಗೆ ಆರ್ಬಿಐ ನಿಯಮ ಪಾಲನೆ ಮಾಡುವುದು ಕಡ್ಡಾಯ. ಶ್ರೀಧರ್ ರೆಡ್ಡಿ. ವಾರ್ತೆಗಳ ವಿವರ. ಆತ್ಮಹತ್ಯೆ ಎಂಬುದು ಒಂದು ಮನೋರೋಗವಾಗಿದ್ದು, ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎನ್. ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಎದುರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಾನಸಿಕ ಆರೋಗ್ಯ ವಿಭಾಗ, ರಿಮ್ಸ್ ರಾಯಚೂರು, ನವೋದಯ ಮಹಾವಿದ್ಯಾಲಯ ಹಾಗೂ ಭಾರತೀಯ ಮನೋವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿದ್ದ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆತ್ಮಹತ್ಯೆ ಎಂಬುದು ಆ ಸಂದರ್ಭಕ್ಕೆ ಆಗುವ ಮನೋರೋಗವಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 309 ಪ್ರಕಾರ ಆತ್ಮಹತ್ಯೆಗೆ ಯತ್ನಿಸುವುದು ಅಪರಾಧವಾಗಿತ್ತು ಮತ್ತು ಆತ್ಮಹತ್ಯೆಗೆ ಯತ್ನಿಸುವವರಿಗೆ ಶಿಕ್ಷೆ ಇತ್ತು. ಆದರೆ ಇದೀಗ ಹೊಸ ಕಾನೂನಿನ ಪ್ರಕಾರ ಆ ಕಾಯ್ದೆಯನ್ನು ತೆಗೆದುಹಾಕಲಾಗಿದೆ. ಮಾನಸಿಕ ಆರೋಗ್ಯ ಕಾಯ್ದೆ 2018ರ ಪ್ರಕಾರ ಆತ್ಮಹತ್ಯೆಗೆ ಯತ್ನಿಸಿದ್ದನ್ನು ಮನೋರೋಗವನ್ನು ಪರಿಗಣಿಸಲಾಗುತ್ತದೆ ಎಂದರು. ಆತ್ಮಹತ್ಯೆ ನಿರ್ಮೂಲನೆ ಕುರಿತು ಪ್ರಚಾರ ಹಾಗೂ ಜನರಲ್ಲಿ ತಿಳುವಳಿಕೆ ಹೇಳಬೇಕಾಗಿದೆ. ಸಣ್ಣ ಸಮಸ್ಯೆಗಳಿಗೆ ಜೀವನವೇ ಮುಗಿದು ಹೋಯಿತು ಎಂದು ಭಾವಿಸಿ ಅದು ಮಾನಸಿಕ ರೋಗವಾಗಿ ಮಾರ್ಪಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪುತ್ತದೆ. ಯಾವುದೇ ಸಮಯ ತಾತ್ಕಾಲಿಕವಾಗಿರುತ್ತದೆ, ಮುಂದೆ ಒಳ್ಳೆ ಜೀವನವಿರುತ್ತವೆ, ಒಳ್ಳೆ ದಿನಗಳು ಬರುತ್ತವೆ ಎಂಬ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಪ್ರಚಾರ ಮಾಡಿ ಎಲ್ಲರೊಂದಿಗೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಬೆಂಬಲವಾಗಿದ್ದೇವೆ ಎಂಬುದನ್ನು ಜನರಲ್ಲಿ ಮನದಟ್ಟು ಮಾಡಲು ಮುಂದಾಗಬೇಕಿದೆ ಎಂದು ಹೇಳಿದರು. ಹಾಗೂ ಎಲ್ಲ ಗಣ್ಯರು ಕೈ ಜೋಡಿಸಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದೇವೆ. ಆತ್ಮಹತ್ಯೆಯ ನಿರ್ವಹಣೆಯನ್ನು ಬದಲಾಯಿಸುವುದು ಈ ವರ್ಷದ ಘೋಷವಾಕ್ಯ. ಇದು ನಮ್ಮ ನಿಮ್ಮೆಲ್ಲರ ಮೂಲಕ ಜಾಗೃತಿ ನೀಡುವಂಥದ್ದು. ಎಲ್ಲ ಮಹಿಳೆಯರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಪರವಾಗಿ ತುಂಬುವುದಿದೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಂಬುದು ಏನದ, ಇದೊಂದು ಆ ಒಂದು ಮೂಮೆಂಟ್ಗೆ ಆಗುವಂತಹ ಒಂದು ಮನೋರೋಗ. ಈ ಮೊದಲು ಭಾರತೀಯ ಇಂಡಿಯನ್ ಪಿನಲ್ ಕೋಡಲ್ಲಿ ಸೆಕ್ಷನ್ 309 ಒಳಗೆ ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡ್ ಅದಕ್ಕೆ ಪನಿಷ್ಮೆಂಟ್ ಇತ್ತು. ಆದರೆ ಈಗ ಹೊಸದಾಗಿ ಏನು ಕಾನೂನು ಬಂದದ ಭಾರತೀಯ ನ್ಯಾಯ ಸಂಹಿತೆ ಒಳಗೆ ಆ ಒಂದು ಸೆಕ್ಷನನ್ನು ತೆಗೆದಾರ. ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡು ಪನಿಷ್ಮೆಂಟ್ ಆಗಂಗಿಲ್ಲ. ಕಾರಣ ಮೆಂಟಲ್ ಹೆಲ್ತ್ ಆ್ಯಕ್ಟ್ 2018 ಪ್ರಕಾರ ಈ ಒಂದು ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡ್ ಅಂತ ಏನಂತಾರ, ಇದು ಆ ಒಂದು ಮನೋರೋಗ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಯಾರ. ಈ ಒಂದು ನಿಟ್ಟಿನೊಳಗೆ BNS ಒಳಗೆ ಈ ಒಂದು ಪನಿಷ್ಮೆಂಟ್ ಇಲ್ಲ. ಆದರೂ ಕೂಡ ಈ ಒಂದು ಆತ್ಮಹತ್ಯೆ ನಿರ್ಮೂಲನೆ ಬಗ್ಗೆ ಹೇಗೆ ಮಾಡೋದಂದ್ರೆ ನಾವು ಸಾಕಷ್ಟು ಪ್ರಚಾರ ಮಾಡಬೇಕಾಗ್ಯದ, ಜನರಿಗೆ ತಿಳುವಳಿಕೆ ಹೇಳಬೇಕಾಗ್ಯದ. ಆ ಒಂದು ಸಮಯ ಬರೇ ತಾತ್ಕಾಲಿಕ ಆಗ್ಯದ, ಮುಂದೆ ಮತ್ತು ಒಳ್ಳೆಯ ದಿನ ಬರ್ತದೆ. ಹೆಂಗಾಗ್ತದೆ ಅಂದರೆ ಏನೇ ಒಂದು ಕೆಟ್ಟ ಘಟನೆ ಆಯ್ತಂದ್ರೆ ಜನ ನನ್ನ ಜೀವನನ ಹೋಗ್ಬಿಡ್ತಪ್ಪ ಇನ್ನು ಮುಂದೆ ಹೆಂಗೆ ಅನ್ನುವೊಂದು ಅಭಿಪ್ರಾಯಕ್ಕೆ ಬಂದು ಒಂದು ಸೂಸೈಡ್ ಅದು ಒಂದು ಕಠಿಣ ತೀರ್ಮಾನ ತೆಗೆದುಕೊಳ್ತಾರೆ. ಯಾವುದೇ ಒಂದು ಸಮಯ ತಾತ್ಕಾಲಿಕ, ಮುಂದೆ ಒಳ್ಳೆಯ ಜೀವನ ಇದ್ದೇ ಇರ್ತದೆ. ಆ ಒಂದು ಪುಟ ತಿರುಗಿಸಿದ ಮೇಲೆ ಒಳ್ಳೆಯ ಜೀವನ ಬರ್ತದೆ. ಅದನ್ನು ಜನ ಅರ್ಥಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಅವರು
ಮತ್ತು ಆರೋಗ್ಯ ಇಲಾಖೆಯವರು ಒಂದು ಹೆಚ್ಚಿನ ಪ್ರಚಾರ ಮಾಡಿ ಎಲ್ಲರಿಗೂ ನಾವು ಸಪೋರ್ಟಾಗಿ ನಿಂತೀವಿ ಎಂಬ ಒಂದು ಭರವಸೆ ಕೊಡಬೇಕಾಗ್ತದಂತ ಹೇಳ್ತಾ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟೆ. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಜಯ್ ಶಂಕರ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ಯಶೋಧ ಎನ್, ಹಿರಿಯ ಮನೋವೈದ್ಯ ಡಾಕ್ಟರ್ ಮನೋಹರ್ ಪತ್ತಾರ್, ಶಾಕೀರ್ ಮೊಯಿನುದ್ದೀನ್ ಸೇರಿದಂತೆ ಅನೇಕರು ಇದ್ದರು. ಕಲಾ ಸಂಕುಲ ಸಂಸ್ಥೆ ಹಾಗೂ ಭಾರತೀಯ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಸಂಘಟನಾ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 14ರಂದು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳ 30 ಮಂದಿ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನವಾಗುತ್ತಿದ್ದು, ಜನಪ್ರಿಯ ನಟಿ, ನಿರ್ದೇಶಕಿ ಮತ್ತು ಬರಹಗಾರ್ತಿ ರಂಜನಿ ರಾಘವನ್ ಕುಲಕರ್ಣಿ ಅವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್ ಹೇಳಿದರು. ಬೆಳಿಗ್ಗೆ 10 ಗಂಟೆಗೆ ನಗರದ ರಂಗಮಂದಿರದಲ್ಲಿ ನಡೆಯುವ ಈ ಸಮಾರಂಭವನ್ನು ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರು ಉದ್ಘಾಟಿಸಲಿದ್ದಾರೆ. ಪ್ರಶಸ್ತಿಗಳನ್ನು ದೇವದುರ್ಗ ಶಾಸಕಿ ಕರೆಮ್ಮಜ್ಜಿ ನಾಯಕ್ ಪ್ರದಾನ ಮಾಡುವರು. ಗೋವಾ, ತುಮಕೂರು, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಚಿಕ್ಕಬಳ್ಳಾಪುರ, ಯಾದಗಿರಿ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮಂಜುನಾಥ ಪೂಜಾರಿ ತಮ್ಮ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಅನುಭವ ಕಲ್ಪಿಸಿದ ಅಪರೂಪದ ಶಿಕ್ಷಕರಾಗಿದ್ದು, ಅವರಿಗೂ ಪ್ರಶಸ್ತಿ ಲಭಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ಗಾಯಕಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್, ಕೆಪಿಸಿಸಿ ಕಾರ್ಯದರ್ಶಿ ಕೆ ಅಸ್ಲಂ ಪಾಷಾ, ಕೆಪಿಸಿಸಿ ಮಹಿಳಾ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್, ನೀಲಾವತಿ ಆರ್ಡಿ, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸುಜ್ಞಾನಮೂರ್ತಿ, ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ರಮೇಶ್ ಸಾಗರ್, ಕನಕ ನೌಕರರ ಬಳಗದ ಅಧ್ಯಕ್ಷ ಶಿವಾನಂದ ದಳವಾಯಿ ಹಾಗೂ ಗುತ್ತಿಗೆದಾರ ಅಯ್ಯಣ್ಣ ವಡವಾಟಿ ಪ್ರಮುಖ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾಯಚೂರು ನಗರದ ರಂಗಮಂದಿರದಲ್ಲಿ ಇದೇ 14 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದಕೂರು ಇವರಿಂದ ನೆರವೇರಿಸುತ್ತಿದ್ದಾರೆ. ಚಿತ್ರನಟಿ, ನಿರ್ದೇಶಕಿ, ಬರಹಗಾರ್ತಿ ರಂಜನಿ ರಾಘವನ್ ಕುಲಕರ್ಣಿ ಇವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ 30 ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕರ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕರೆಮ್ಮಜ್ಜಿ ನಾಯಕ್ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೋವಾ, ದಾವಣಗೆರೆ, ತುಮಕೂರು, ಕಲಬುರಗಿ, ಧಾರವಾಡ, ಯಾದಗಿರಿ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಮಂಗಳೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಇನ್ನು ಕೊಪ್ಪಳದ ಶಿಕ್ಷಕ ಮಂಜುನಾಥ್ ಪೂಜಾರಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ವಿಮಾನಯಾನ ಮಾಡಿದಂತಹ ಶಿಕ್ಷಕರಿಗೂ ಸಹಿತ ನಮ್ಮ ಸಂಸ್ಥೆಯಿಂದ ಈ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಾಗೂ ಗಾಯಕಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಕೆ ಅಸ್ಲಂ ಪಾಷಾ, ಕೆಪಿಸಿಸಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್, ನೀಲಾವತಿ ಆರ್ಡಿ, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ ವಕೀಲರು, ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿಗಳಾದ ಸುಜ್ಞಾನಮೂರ್ತಿ, ಕ್ಯಾನ್ಸರ್ ರೋಗದ ತಜ್ಞೆ ವೈದ್ಯರಾದ ಡಾಕ್ಟರ್ ರಮೇಶ್ ಸಾಗರ್, ದಾವಣಗೆರೆ ಜಿಲ್ಲಾ ಕನಕ ನೌಕರರ ಬಳಗದ ಅಧ್ಯಕ್ಷರಾದ ಶಿವಾನಂದ ದಳವಾಯಿ, ಗುತ್ತೇದಾರರು ಅಯ್ಯಣ್ಣ ವಡವಾಟಿ ಭಾಗವಹಿಸಲಿದ್ದಾರೆ. ತಾವುಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್, ನಿರ್ದೇಶಕ ಮೌನೇಶ್ ವಡವಾಟಿ, ಸಂತೋಷಿ ಹಾಗೂ ಗಾಯಕ ಚಿರಂಜೀವಿ ಯಾದವ್ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 1977ರಿಂದ 2007ರವರೆಗೆ ವಿದ್ಯಾಭ್ಯಾಸ ಮಾಡಿದ್ದ ಹಳೆ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಆಯೋಜಿಸಲಾಗುತ್ತಿದೆ ಎಂದು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರಮುಖ ಚಂದ್ರಶೇಖರ್ ದೇಸಾಯಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ 13ರಿಂದ 15ರವರೆಗೆ 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಗುರುಗಳು ಹಾಗೂ ಕುಟುಂಬದವರು ಭಾಗವಹಿಸುವರು. ಕಲಾ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಈ ಕಾರ್ಯಕ್ರಮವನ್ನು ನೆನಪಿಸಿಕೊಳ್ಳುವಂತಾಗಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 13ರಂದು ಹಳೆಯ ವಿದ್ಯಾರ್ಥಿಗಳಿಂದ ಮಿಮಿಕ್ರಿ, ಮೋನೋ ಆಕ್ಟಿಂಗ್, ನೃತ್ಯ, ಸಂಗೀತ ಮತ್ತು ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ. ಸೆಪ್ಟೆಂಬರ್ 14ರಂದು ಗುರುವಂದನಾ ಸಮಾರಂಭದಲ್ಲಿ 50ಕ್ಕೂ ಹೆಚ್ಚು ಹಿರಿಯ ಉಪನ್ಯಾಸಕರಿಗೆ ಗೌರವ ಸನ್ಮಾನ ಮಾಡಲಾಗುವುದು. ಅಗಲಿ ಹೋದ ಗುರುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಬಳಿಕ ಗುರುಗಳ ಸಂದೇಶ ಮತ್ತು ಹಳೆಯ ವಿದ್ಯಾರ್ಥಿಗಳ ನುಡಿಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿದೆ ಎಂದು ತಿಳಿಸಿದರು. 1977ರಿಂದ 2007ರವರೆಗೆ ಏನು ನಾವು ಆ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀವಿ, ಅಲ್ಲಿಂದ ಏನು ಪಾಸಾಗಿ ಹೊರಗಡೆ ಬಂದಿದ್ದೀವಿ, ಆ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಹೆಚ್ಚು ಕಡಿಮೆ ಒಂದು 30 ವರ್ಷದ ವಿದ್ಯಾರ್ಥಿಗಳು ನಾವು ಒಟ್ಟಿಗೆ ಸೇರಿ ಆ ಒಂದು ಅವಧಿಯಲ್ಲಿ ನಮಗೆ ವಿದ್ಯೆ ಕಲಿಸಿದ್ದಾರೆ ಆ ಎಲ್ಲ ಗುರುಗಳಿಗೆ. ಆ ಗುರುಗಳಿಗೆಲ್ಲರಿಗೂ ನಾವು ಒಂದೇ ವೇದಿಕೆ ಮೇಲೆ ಕರೆಸಿ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೂಲ ಉದ್ದೇಶ ಇಷ್ಟೇ, ತಮಗೆಲ್ಲ ಹೇಳೋದೇನೆಂದರೆ, ನಮಗೆ ಜೀವ ಕೊಟ್ಟಿರೋದು ತಂದೆ ತಾಯಿ ಆಗಿದ್ದರೂ ಕೂಡ ಜೀವನ ಕೊಟ್ಟಿರೋದು ಮಾತ್ರ ಈ ಗುರುಗಳೇ. ಹಾಗಾಗಿ ಆ ಗುರುಗಳ ಒಂದು ಸೇವೆಯನ್ನು ನಾವು ಕೊನೆತನ ನಾವು ನೆನಪಿಟ್ಟುಕೊಳ್ಳಲೇಬೇಕು. ಆ ಉದ್ದೇಶಕ್ಕಾಗಿ ಈ ದಿನ ನಾವು 13ನೇ ತಾರೀಕು ಪೂರ್ವ ಸಿದ್ಧತೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸಮ್ಮೇಳನ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆಲ್ಲರೂ ಸೇರಿ ಎಲ್ಲ ಬ್ಯಾಚ್ ಸ್ನೇಹಿತರು ಇರ್ತಾರೆ. 14ನೇ ತಾರೀಕು ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆ ದಿನ ನಮ್ಮ ಒಂದು ಈಗ ಮಾಹಿತಿ ಪ್ರಕಾರ 50 ಜನ ಗುರುಗಳು ವಿವಿಧ ಬ್ಯಾಚ್ನಿಂದ ವಿವಿಧ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಇನ್ನೂ ಕೆಲವು ಜನ ರಿಟೈರ್ಡ್ ಹಂತದಲ್ಲಿ ಇದ್ದಾರೆ. ಆ ಎಲ್ಲ ಗುರುಮಾನ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ಸನ್ಮಾನ ಇಟ್ಟುಕೊಂಡಿದ್ದೀವಿ. ಜೊತೆಯಲ್ಲಿ ಈಗ ಅದರಲ್ಲಿ ಗುರುಗಳು ಸೇರಿದ ಮೇಲೆ ಅವರದೇ ಒಂದು ಅನಿಸಿಕೆಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ವೇದಿಕೆ ಮೇಲೆ. ಅದಾದ ನಂತರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಯನ್ನು ಪ್ರಸ್ತಾಪ ಮಾಡಿ, ಅಲ್ಲಿ ಭಾಳ ವರ್ಷಗಳಿಂದ ಹೆಚ್ಚು ಕಡಿಮೆ 30 ವರ್ಷದಿಂದಲೂ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಲ್ಲ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನರಂಜನಾ ಕಾರ್ಯಕ್ರಮಕ್ಕಾಗಿ ವಿವಿಧ ಒಂದು ಸ್ಪರ್ಧೆಗಳನ್ನು ಕೂಡ ಅವರಿಟ್ಟು ಹಳೆಯ ಒಂದು ನಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಅನ್ನೋದು ಹೊರಕಳಿಸಲಿಕ್ಕೆ ಒಂದು ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಬಹಳಷ್ಟು ನಮ್ಮ ಹಿರಿಯರೇ ಇದ್ದಾರೆ ಇಲ್ಲಿ, ಅವರು ಕೂಡ ಎಲ್ಲರ ಜೊತೆ ಸೇರೋದೇ ಒಂದು ವಿಶೇಷ ಆಗಿದೆ. ಆನಂತರ ಬಹಳಷ್ಟು ಜನ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಇಲ್ಲಿಂದ ಪಾಲಿಟೆಕ್ನಿಕ್ಕಿಂದ ಹೊರಗಡೆ ಬಂದು ಇವತ್ತು ಇಂಜಿನಿಯರ್ಸ್ಗಳಾಗಿ ಬೇರೆ ದೇಶದಲ್ಲಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಅವರು ಕೂಡ ನಮ್ಮ ಪೂರ್ವಭಾವಿ ಸಭೆಗೆ ಬಂದು ಅವರ ಸಮಸ್ಯೆ ವಿಷಯಗಳನ್ನು ನೀಡಿದ್ದಾರೆ ಮತ್ತು ಅವರ ಕಾರ್ಯಕ್ರಮಕ್ಕೂ ಕೂಡ ಬರ್ತಾರೆ. ಇದೇ ವೇಳೆ ನರಸಪ್ಪ ಎಕ್ಲಾಸ್ಪುರ್ ಮಾತನಾಡಿ, ಕಾರ್ಯಕ್ರಮದ 3ನೇ ದಿನವಾದ ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಹಾಗೂ ಇಂಜಿನಿಯರ್ ದಿನಾಚರಣೆಯ ಅಂಗವಾಗಿ 9 ಅಡಿ ಎತ್ತರದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುವುದು ಎಂದರು. ನಗರಸಭೆ ತೊಗೊಂಬಂದು ಹಂಗೆ ಇಟ್ಟಿದ್ವಿ, ಗ್ವಾಲಿಯರ್ಲಿಂದ ತೊಗೊಂಬಂದಿತ್ತು 9 ಫೀಟ್ ಎತ್ತರದ ಸ್ಟ್ಯಾಚ್ಯೂ. ಅದು ಕಾರಣಾಂತರದಿಂದ ಗುರುವಂದನಾ ಕಾರ್ಯಕ್ರಮ ಇಲ್ಲಿವರೆಗೆ ಪೋಸ್ಟ್ ಹಾಕ್ಕೊಂತಾನೆ ಬಂತು. ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆಗೇ ಇದನ್ನು ಅನಾವರಣ ಮಾಡೋಣ ಅಂತೇಳಿ ಅಂದು ಆ ವಾರ್ಡಿನ ಸದಸ್ಯರಾದಂಥ ಮಾರ್ಯಪ್ಪ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಅವರ ನೇತೃತ್ವದಲ್ಲಿ ನಾನು ಗ್ವಾಲಿಯರಿಗೆ ಹೋಗಿ ಮಧ್ಯಪ್ರದೇಶ 3-4 ಸಲ ಗ್ವಾಲಿಯರಿಗೆ ಹೋಗಿ ಅದನ್ನು ತೊಗೊಂಬಂದು ಹಂಗೆ ಇಟ್ಟಿದ್ವಿ. ಅದನ್ನು ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಜುಬಿನ್ ಸಾರ್ ಅವರು ಪರ್ಮಿಷನ್ ಕೊಟ್ಟು ನೀವು ಇದನ್ನು ಹಂಗೆ ಇಡಬೇಡದೆ ಅನಾವರಣ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಡ್ರಿ ಅಂತ ಹೇಳಿದರು. ಆ್ಯಕ್ಚುಲಿ 14ನೇ ತಾರೀಕು ನಾವು ಇದನ್ನು ಗುರುವಂದನಾ ಕಾರ್ಯಕ್ರಮ ಇರೋದ್ರಿಂದ 15ಕ್ಕೆ ವಿಶ್ವೇಶ್ವರಯ್ಯ ದಿನಾಚರಣೆ ಇದೆ, ಅಂದು ಮಾಡಿದರೆ ಸೂಕ್ತ ಆಗ್ತದೆ ಅಂತೇಳಿ ಎಲ್ಲ ಸ್ನೇಹಿತರಿಗೆ ನಾವೆಲ್ಲ ತಿಳಿಸಿದ್ದೀವಿ. 14ನೇ ತಾರೀಕಿಗೆ ಮಾಡೋದು ಬೇಡ, ಒಂದಿನ ಮುಂದೂಡೋಣ. 15ನೇ ತಾರೀಕಿಗೆ ವಿಶ್ವೇಶ್ವರಯ್ಯ ದಿನಾಚರಣೆ ಆದ, ಅದಕ್ಕೆ ನೀವು ಒಂದಿನ ಎಲ್ಲರೂ ಉಳ್ಕೊಳ್ರಿ ಇಲ್ಲೇ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ನಾವು ಮನವಿ ಮಾಡಿದ್ವಿ. ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 1000 ಜನ ಅವತ್ತು 1000ರಿಂದ 2000 ಜನ ಸೇರ್ತಕ್ಕಂಥದ್ದು ನಾವೆಲ್ಲ ಪ್ಲಾನ್ ಮಾಡಿದ್ವಿ ಭಾಳ ವಿಜೃಂಭಣೆಯಿಂದ. ಅದು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅದು ಎಲ್ಲ ಮಹಾನಗರ ಪಾಲಿಕೆ ಪ್ರೋಟೋಕಾಲ್ ಸಿಸ್ಟಮ್ನಲ್ಲೇ ಅದನ್ನು ಅನಾವರಣ ಮಾಡಲಿಕ್ಕೆ ಸಿದ್ಧತೆ ಈಗಾಗಲೇ ಪೌರಾಯುಕ್ತರು ಇವರು ನಮ್ಮ ಜುಬಿನ್ ಸಾರ್ ಅವರು ಕಮಿಷನರ್ ಅವರು ಹೇಳಿದ್ದಾರೆ, ನೀವು ಎಲ್ಲ ನಿಮ್ಮದು ನೀವು ಗುರುವಂದನಾ ಕಾರ್ಯಕ್ರಮ ಒಳಗಡೆ ಮಾಡಿಕೊಡ್ರಿ, ಹೊರಗಡೆ ಏನಿರ್ತದೆ ನಾವು ಪ್ರೋಟೋಕಾಲ್ ಸಿಸ್ಟಮ್ ಮಾಡೋಣ ನರಸಪ್ಪ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ 15ನೇ ತಾರೀಕು 14ನೇ ತಾರೀಕು ಕಳಕಳಿಯಿಂದ ನನ್ನ ವಿನಂತಿ, ತಾವೆಲ್ಲರೂ ಮಾಧ್ಯಮದವರು ಬಂದು ನಾವು ಏನು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ
ಆಗಿರಲಿ, ಇದು ಎಲ್ಲರಿಗೆ ಇತರರಿಗೆ ಮಾದರಿ ಆಗದಂತಲೇ ನಾವು ಇದನ್ನು ಬಹಳ ವಿಶೇಷವಾಗಿ, ಯಾಕಂದರೆ ಅವತ್ತು ಏನು ಗುರುಗಳಿಗೆ ಏನು ಗೌರವ ಇತ್ತು ಆ ಗುರುಗಳಿಗೆ ಇವತ್ತು ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ ಅನ್ನೋಂಥ ಒಂದು ಭಾವನಾತ್ಮಕ ನಮ್ಮಲ್ಲಿ ಮೂಡಿದೆ. ಯಾಕಂದರೆ ಈ ಮೊಬೈಲ್ ಯುಗದಿಂದ ಯಾರ ಹತ್ರನೂ ಒಂಥರ ಈಗ ಸೆಂಟಿಮೆಂಟ್ ಇಲ್ದಂಗೆ ಆಗಿದೆ. ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೆ ಮಾದರಿ ಆಗಲಂತೇಳಿ ಈ ನಾವು ಭಾಳ 30 ವರ್ಷದಿಂದ ನಾವು ಸೇರಿಲ್ಲ, ಎಲ್ಲ ಫ್ರೆಂಡ್ಸ್ ಸೇರೋಣ ಅಂತೇಳಿ ಅವತ್ತು. ಈ ಸಂದರ್ಭದಲ್ಲಿ ಶಾಂತಗೌಡ ಜಾಗೀರ್ದಾರ್, ಕೆ ಸತ್ಯನಾರಾಯಣ್, ನಾಗೇಂದ್ರಪ್ಪ ಮಠಮಾರಿ, ಅರುಣ್, ಶಿವಪ್ರಸಾದ್, ಹೇಮಲತಾ, ಚಂದ್ರಕಾಂತ್ ಚೌಹಾಣ್ ಸೇರಿದಂತೆ ಇತರರು ಇದ್ದರು. ಸಹಾರಾ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಪಸಂಖ್ಯಾತರ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಸೇವೆಯನ್ನು ಗುರುತಿಸಿ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ನೀಡಲಾಗುತ್ತಿದ್ದು, ಕಾರ್ಯಕ್ರಮವು ಸೆಪ್ಟೆಂಬರ್ 13ರಂದು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹೈ ಫಿರೋಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಅಲ್ಹಾಜ್ ನಸೀರ್ ಅಹಮದ್ ಭಾಗವಹಿಸಲಿದ್ದಾರೆ. ಜೊತೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿದಂತೆ ಶಾಸಕರು ಹಾಗೂ ಗಣ್ಯರು ಉಪಸ್ಥಿತರಿರುವುದು ಎಂದು ತಿಳಿಸಿದರು. ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರಲ್ಲಿ ಸೇವೆಯನ್ನು ಆಧಾರವಿಟ್ಟು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗಗಳಲ್ಲಿ ತಲಾ ಒಬ್ಬರಂತೆ, ಪ್ರೌಢಶಾಲಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಿಂದ ತಲಾ ಒಬ್ಬರಂತೆ ಸೇರಿ ಒಟ್ಟು 70ಕ್ಕೂ ಹೆಚ್ಚು ಶಿಕ್ಷಕರು ಸನ್ಮಾನಿಸಲ್ಪಡಲಿದ್ದಾರೆ ಎಂದು ಅವರು ವಿವರಿಸಿದರು. ರಾಯಚೂರಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಪರವಾಗಿ ಉತ್ತಮ ಶಿಕ್ಷಕರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಫಂಕ್ಷನ್ಗೆ ಮುಖ್ಯ ಅತಿಥಿಯಾದ ಜನಾಬ್ ನಸೀರ್ ಅಹಮದ್ ಸಾಬ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ನಮ್ಮ ಜಿಲ್ಲೆದ ಸಚಿವರಾದ ಎನ್ಎಸ್ ಬೋಸರಾಜ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕರಾದ ಎ ವಸಂತ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು ಸದಸ್ಯರು ಈ ಫಂಕ್ಷನ್ಗೆ ಭಾಗವಹಿಸಿದ್ದಾರೆ. ನಮ್ಮ ಸಹಾರಾ ಶಿಕ್ಷಣ ಸಂಸ್ಥಾ ಪರವಾಗಿ ಸುಮಾರು 70ಕ್ಕೂ ಹೆಚ್ಚು ಶಿಕ್ಷಕರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತೀವಿ. ಎಲ್ಲ ಜಿಲ್ಲೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ಶಿಕ್ಷಣ ಸಂಸ್ಥೆ ಸದಸ್ಯರು ಯಾರಿಗೆ ಆಯ್ಕೆ ಮಾಡ್ತಾರೋ ಆ ಸ್ಕೂಲು ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ನಮ್ಮ ಸಹಾರಾ ಶಿಕ್ಷಣ ಪರವಾಗಿ ಅವರಿಗೆ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ನೀಡ್ತೀವಿ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಇಕ್ಬಾಲ್, ಶೇಖ್ ಮೆಹಬೂಬ್, ಕೋಸ್ಗಿ ಮೊಹಮ್ಮದ್ ಇಕ್ಬಾಲ್, ಮೋಸಿನ್ ಜಮಾಲ್, ಸೈಯದ್ ಜುಬೇರ್ ಮೊಹಿನುದ್ದೀನ್, ಮೊಹಮ್ಮದ್ ಫಜುಲ್ಲಾ ಶೇಖ್, ಮೊಹಮ್ಮದ್ ಖಾಸಿಂ, ಸೈಯದ್ ಶುಜಾತುಲ್ಲಾ, ಹುಸೇನ್, ಅದ್ನಾನ್ ಮಂಜೂರ್ ಸೇರಿದಂತೆ ಅನೇಕರು ಇದ್ದರು. ಇತ್ತೀಚಿನ ದಿನಗಳಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಬಜಾಜ್ ಫೈನಾನ್ಷಿಯಲ್ ಮೂಲಕ ಸಾರ್ವಜನಿಕರಿಗೆ ವಂಚನೆ ಪ್ರಕರಣಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಆರ್ಬಿಐ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸಿದ್ದು, ಎಲ್ಲ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕುಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಪಾಲನೆ ಮಾಡುವುದರ ಜೊತೆಗೆ ಸಾರ್ವಜನಿಕರು ಜಾಗೃತರಾಗಬೇಕು ಎಂದು ಬಜಾಜ್ ಫೈನಾನ್ಸ್ನ ಲೀಗಲ್ ಫೈನಾನ್ಸ್ ಅಡ್ವೈಸರ್ ಶ್ರೀಧರ್ ರೆಡ್ಡಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಬಜಾಜ್ ಫೈನಾನ್ಸ್ ಹಾಗೂ ಆರ್ಬಿಐ ಸಹಭಾಗಿತ್ವದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇದೀಗ ಜಿಲ್ಲೆಯಿಂದಲೇ ಸೈಬರ್ ವಂಚನೆ ಕುರಿತು ಜಾಗೃತಿ ಆರಂಭಿಸಲಾಗಿದೆ. ದೇಶದಾದ್ಯಂತವಾಗಿ ಸುಮಾರು 100 ಜಾಗೃತಿ ಕಾರ್ಯಕ್ರಮಗಳು ನಡೆಸುವ ಗುರಿ ಇದ್ದು, ಇದೀಗ ರಾಜ್ಯದಲ್ಲಿ ರಾಯಚೂರಿನಿಂದ ಆರಂಭವಾಗಿದೆ ಎಂದರು. ಜನರಿಗೆ ತೋರಿಸ್ಬೇಕು, ಜನರ ಹತ್ತಿರ ಹೋಗ್ಬೇಕು, ಜನರಿಗೆ ಹೆಲ್ಪ್ ಆಗಬೇಕು. ಈ ರೀತಿ ಮೋಸ ಪ್ರಕರಣಗಳು, ಫ್ರಾಡ್ಗಳು
ಪ್ರಿವೆನ್ಷನ್ ಮಾಡಬೇಕು ಅನ್ನೋದು ಇದರದ್ದು ಮುಖ್ಯ ಉದ್ದೇಶ. ಈ ಉದ್ದೇಶಕ್ಕಾಗಿ ನಾವು ನಗರದ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನು ಕೂಡ ಕರೆದು ಈಗ ನಗರದಲ್ಲಿ ಯಾವ ರೀತಿ ಫ್ರಾಡ್ಗಳು ನಡೀತಾ ಇದೆ ಅಂತ ಹೇಳಿ ಆ ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ನ ತಿಳಿಸಿ ಒಂದು ಸದರ್ ಬಜಾರು ಮತ್ತು ಒಂದು ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಈಗ ಜನಗಳಿಗೆ ಆಗ್ತಾ ಇರೋ ತೊಂದರೆಗಳೇನು ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿದ್ವಿ. ಈಗ ನಾವು ಮಾಡಿರೋ ಪ್ರೋಗ್ರಾಮು ಜನರಿಗೆ ಗೊತ್ತಾಗಬೇಕು, ಅವ್ರ ಫ್ಯಾಮಿಲಿಗಳಿಗೆ ಹೋಗ್ಬೇಕು, ಅವರ ಒಂದು ಸ್ನೇಹಿತರಿಗೆ ಇದೆಲ್ಲ ಮಾಹಿತಿ ಗೊತ್ತಾಗಬೇಕು. ಈ ಫಂಕ್ಷನಲ್ಲಿ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಯಾರಾದರೂ ನಿಮ್ಮ ಮನೆಗೆ ಪೊಲೀಸ್ ಬಂದರೆ ಯಾವ ರೀತಿ ನೀವು ಗುರುತು ಹಿಡಿಬೇಕು, ಏನು ಕೇಳಬೇಕು, ಏನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಸೊ ಇಲ್ಲಿಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿರೋದಿಷ್ಟೇ, ಈ ಥರ ಯಾರೇ ಪೊಲೀಸ್ ಅಂತ ಬಂದು ನಿಮ್ಮ ಹತ್ರ ಬಂದಾಗ ನೀವು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇದನ್ನ ಮಾಹಿತಿ ಕೊಡಬೇಕು. ಅವ್ರು ಬಂದಿರೋ ಪೊಲೀಸ್ ಕೂಡ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟೇ ಹೋಗ್ಬೇಕು, ಹಂಗೆ ಹೋಗಂಗಿಲ್ಲ. ಇದು ಈಗಿನ ಒಂದು ನಗರದ ಸದಾರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಜಾಜ್ ಫೈನಾನ್ಸ್ನಿಂದ ಗೋಲ್ಡ್ ಲೋನ್ ಪಡೆದು ಕಂಪನಿಗೆ ವಂಚನೆ ಮಾಡಲಾಗಿದೆ ಹಾಗೂ ಕಾರ್ ಲೋನ್ ಪಡೆದು ಮೂರನೇ ವ್ಯಕ್ತಿಯಿಂದ ಕಂಪನಿಗೆ ವಂಚನೆ ಮಾಡಿದ ಪ್ರಕರಣಗಳು ನಡೆದಿದ್ದು, ಇದೀಗ ದೂರು ದಾಖಲಾಗಿ ಆರೋಪಿಯನ್ನು ಬಂಧಿಸಿದ್ದಾರೆ. ಇಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿವೆ. ಬ್ಯಾಂಕ್ಗಳಲ್ಲಿಯೂ ಸಹ ಗ್ರಾಹಕರ ಹಣವನ್ನು ಖಾತೆ ಹ್ಯಾಕ್ ಮಾಡಿ ಕದಿಯುತ್ತಿದ್ದಾರೆ. ಇದೀಗ RBIಯು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಿದೆ. ಇದರಿಂದ ಜನರು ಜಾಗೃತರಾಗಬೇಕಾಗಿದೆ ಎಂದು ತಿಳಿಸಿದರು. ಪೊಲೀಸ್ ಐಡಿ ಅಂತ ಇದ್ದಾರೆ, ಡಿಸ್ಟಿಕ್ ಇಂದ ಒಂದು ಪೊಲೀಸ್ ಐಡಿ ಕೊಟ್ಟಿರ್ತಾರೆ. ಆ ಪೊಲೀಸ್ ಐಡಿಯನ್ನು ಕಂಪಲ್ಸರಿ ಆಗಿ ಇಟ್ಕೊಳ್ಬೇಕು. ಅಕಸ್ಮಾತ್ ಅವರು ಇಟ್ಕೊಳ್ಳಿಲ್ಲ ಅಂತಂದ್ರೆ ನೀವು ಕೇಳ್ಬೇಕು, ಫಸ್ಟ್ ನಾನು ತೋರಿಸ್ಬೇಕು ಕಾರ್ಡ್. ಸರ್ ಸ್ಪೆಷಲ್ ಮಾರ್ಕಿಂಗ್ಸ್ ಏನು ಇರಂಗಿಲ್ಲ, ನೀವು ಗೊತ್ತಾಗುತ್ತೆ. ಈಗ ಕೆಲವು ಆಫೀಸರ್ಸ್ಗೆ ನೀವು ನೋಡಿದ್ರೆ, ಈಗ ಸಾಹೇಬ್ರು ನೋಡಿದ್ರೆ ಆಟೋಮೆಟಿಕ್ ಗೊತ್ತಿರ್ತದೆ, ಮೀಸೆ ಗೀಸೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನೇ ಫಿಟ್ನೆಸ್ ನಾವು ಮೇಂಟೈನ್ ಮಾಡಿರ್ತೀವಿ, ಒಂದು ಗೊತ್ತಾಗುತ್ತೆ ಹೌದಪ್ಪ ಅಂತ. ಅದಕ್ಕೆ ಇಂಗ್ಲೀಷ್ ಒಳಗೆ ಹೇಳ್ತಾರೆ, ಆಫೀಸರ್ ಇಸ್ ಬಾರ್ನ್ ನಾಟ್ ಮೇಡ್ ಅಂತ. ಆಫೀಸರ್ ಹುಡ್ತಾನಂತೆ, ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ, ಅವನೇನೋ ಬೆಟ್ಟ ಬಿಡ್ಕೊಂಡ್ಬಂದಿರ್ತಾನೆ, ಕೂದಲು ಯಾಕಡೆ ಬಿಟ್ಕೊಂಡ್ಬಂದಿರ್ತಾನೆ, ಆಮೇಲೆ ಡ್ರೆಸ್ ಕೋಡ್ ಗೊತ್ತಾಗುತ್ತೆ, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ಆಮೇಲೆ ಮಾತನಾಡೋ ಶೈಲಿ ಗೊತ್ತಾಗುತ್ತೆ. ಒಂದು ಯೂನಿಕ್ನೆಸ್ ಇರುತ್ತೆ ಪೊಲೀಸ್ ಅಂದ್ರೆ ಮಾತಾಡೋದ್ರಲ್ಲಿ. ಆದರೆ ಆ ರೀತಿಯಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಅವ್ರಿಗೆ. ಸರ್ ಪ್ಲೀಸ್ ನಮಗೆ ಸರ್ ಚೆನ್ನಾಗಿ ಕೊಡಿ ಸರ್, ನೀವು ಬ್ಯಾಂಕ್ ಒಳಗೆ ಬಂದಿದ್ದೀರಿ, ಅಥವಾ ನೀವು ಯಾವ ಕ್ರೈಮ್ ನಂಬರಲ್ಲಿ ಬಂದಿದ್ದೀರಿ ಕೊಡ್ಬೋದು. ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳ್ದಂಗೆ ಯಾವ ಪೊಲೀಸ್ ಸ್ಟೇಷನ್, ಇಲ್ಲಾಂದ್ರೆ ನೀವು ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳ್ರಿ, ಸರ್ ಈ ರೀತಿ ಒಬ್ಬರು ಬಂದಿದ್ದಾರೆ ಸರ್. ಈಗ ಹೊಸ CRPC ಪ್ರಕಾರ ಹೊಸ PNSS ಅಲ್ಲಿ ಯಾರೇ ಬಂದರೂ ಸಹಿತ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಬರ್ಬೇಕಂತ ಇದೆ. ಅವ್ರು ಆಮೇಲೆ GD ಎಂಟ್ರಿ ಹಾಕಿ ಕಳಿಸ್ಬೇಕು, ನಾನು ಬಂದಿದ್ದೀನಿ ಇಷ್ಟು ರಿಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಸುಮ್ಮನೆ ನಾನೇ ಬಂದೆ, ನಾನೇ ಬಾಂಬೆ ಪೊಲೀಸ್ ಅಂತ, ಬಾಂಬೆ ಪೊಲೀಸ್ ನಾನು ಒಯ್ದು ಬಿಡ್ತೀನಿ ಅಂತಂದ್ರೆ ಕೊಟ್ಟರೆ ನೀವು ಸೀಕ್ರದ ಅದು ನೋಡಿದ್ದೀರಿ. ಈಗ ವಾಕಿಂಗ್ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ ವಾಕಿಂಗ್ ಕಡೆಯಲ್ಲಿ ಎಲ್ಲ ಕಳತನ ಆಗ್ತದವೆ, ಗೋಲ್ಡ್ ಎಲ್ಲ ಒಳಗೆ ಹಾಕೊಳ್ಳಮ್ಮ ಕೊಡಿ, ನಾನು ತೆಗೆದು ಕೊಡ್ತೀನಿ ನಾವು ಪೊಲೀಸರು ಅಂತ ತಗೊಂಡು ಏನು ಮಾಡ್ತಾರೆ, ಗೋಲ್ಡ್ ತಗೊಂಡು ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಕೊಟ್ಟ ಮಾಡಿ ಬೇರೆ ಪ್ಲಾಸ್ಟಿಕ್ ಕೊಡೋದು ಆಗ್ತವೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಜಿಲ್ಲೆಯಿಂದಲೇ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದು, ಬೆಳಿಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ನಾಳೆ ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಮೈಸೂರು ಸೇರಿದಂತೆ ಎಲ್ಲ ಜಿಲ್ಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಿ ಜನರು ಸೈಬರ್ ವಂಚನೆಗಳಿಗೆ ಒಳಗಾಗದಂತೆ ಜಾಗೃತಿ ವಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬಜಾಜ್ ಫೈನಾನ್ಸ್ ಅಧಿಕಾರಿ ವೆಂಕಟೇಶ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ. ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಅತ್ಯವಶ್ಯಕ. ನ್ಯಾಯಾಧೀಶ್ HN ಸಾತ್ವಿಕ್. ಸೆಪ್ಟೆಂಬರ್ 14ಕ್ಕೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ. 30 ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ರೇಖಾ ಬಡಿಗೇರ್.
ಸರ್ಕಾರಿ ಪಾಲಿಟೆಕ್ನಿಕ್ ಹಳೆ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಕಾರ್ಯಕ್ರಮ. ಚಂದ್ರಶೇಖರ್ ದೇಸಾಯಿ. ಸೆಪ್ಟೆಂಬರ್ 13ರಂದು ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಮೊಹಮ್ಮದ್ ಅಬ್ದುಲ್ ಹೈಫಿರೋಜ್. ಸೈಬರ್ ಅಪರಾಧ ತಡೆಗೆ ಆರ್ಬಿಐ ನಿಯಮ ಪಾಲನೆ ಮಾಡುವುದು ಕಡ್ಡಾಯ. ಶ್ರೀಧರ್ ರೆಡ್ಡಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.